ಎಷ್ಟೋ ಕೋಟಿಗೆ ಅಧಿಪತಿ ನಾನು. ಎಷ್ಟು ಕಾರುಗಳಿವೆ ನನ್ನ ಹತ್ತಿರ, ಎಷ್ಟು ಹೊಲಗಳಿವೆ. ಗಿನ್ನಿಸ್ ಬುಕ್ ರೆಕಾರ್ಡ್ ಕೂಡ ನಾನೇ ಏರಿದ್ದೇನೆ. ಪರಲೋಕ ರಾಜ್ಯ ನನಗೇ ಬರುತ್ತದೆ. ಇಷ್ಟು ಅಂದವನ್ನು ನೋಡಿ ನನಗೆ ಅಸೂಯವಾಗಿದೆ. ಒಂದು ಸೈಡ್ ಮಿಸ್ ಯೂನಿವರ್ಸ್, ಇನ್ನೊಂದು ಸೈಡ್ ಮಿಸ್ ಇಂಡಿಯಾ ಕೂಡ ನಾನೇ ಅಲ್ಲ ಫ್ರೆಂಡ್ಸ್. ಸ್ವಲ್ಪ ನಿಂದಿರಿ ಫ್ರೆಂಡ್ಸ್, ನಾನು ಲಿಪ್ಸ್ಟಿಕ್ ಹೋಗ್ರಂಗಿದೆ. ಅಯ್ಯಯ್ಯೋ, ನನ್ನ ಮೇಕಪ್ ಬಿ ಹೋಗದಂಗಿದೆ. ಸ್ವಲ್ಪ ಬಿಸಿಲಿಗೆ ತಿರುಗಿ ತಿರುಗಿ ಟ್ಯಾನ್ ಆಗಿಬಿಟ್ಟಿನಿ ಫ್ರೆಂಡ್ಸ್. ಸ್ವಲ್ಪ ನಿಂದಿರು ಫ್ರೆಂಡ್ಸ್, ಮೇಕಪ್ ಹಾಕೊತೀನಿ. ಮಿಸ್ ಯೂನಿವರ್ಸ್, ಮಿಸ್ ಇಂಡಿಯಾ ಕೂಡ ನಾನಲ್ಲವೇ? ಪರಲೋಕ ರಾಜ ನನಗೆ ಬರ್ಲಿಕ್ಕಂದ್ರೆ ಇನ್ಯಾರಿಗೆ ಬರುತ್ತದೆ? ಪರಲೋಕ ರಾಜ ನನಗೇ ಬರುತ್ತೆ. ಅಯ್ಯೋ, ನನ್ನ ಫೋನ್ ನನಗೆ ಇನ್ಸ್ಟಾಗ್ರಾಮ್ ಗೊತ್ತು, ಫೇಸ್ಬುಕ್ ಗೊತ್ತು, ಅಷ್ಟು ಗೊತ್ತಿದೆ. ನನಗೆ ಎಷ್ಟು ಮಂದಿ ಸಬ್ಸ್ಕ್ರೈಬ್ಸ್ ಇದ್ದಾರೆ, ಎಷ್ಟು ಮಂದಿ ಲೆಕ್ಸ್ ಇದ್ದಾರೆ. ನನಗೆ ಬರ್ಲಿಕ್ಕಂದ್ರೆ ಪರಲೋಕ ರಾಜ ಇನ್ಯಾರಿಗೆ ಬರುತ್ತದೆ? ನೆಕ್ಸ್ಟ್ 1 2 3 1 2 3 ಸ್ಟಡಿ. ಸಾರಿ. ಇಷ್ಟು ಕುಡಿದು ಇಷ್ಟು ಸಂತೋಷದಿಂದ ಇದ್ದೀನಿ. ನಾನು ಬಾಟಲ್ ಎತ್ತಿದರೆ ನಿಲ್ಲಿಸೋಕೆ ಆಗಂಗಿಲ್ಲ. ನನ್ನಷ್ಟು ಯಾರಾದರೂ ಕುಡಿತಾರಾ? ನನಗೆ ಯಾರಾದರೂ ಪೋಟಿ ಇದ್ದಾರಾ? ಸ್ವಲ್ಪ ಟೇಸ್ಟ್ ಮಾಡ್ತೀರಾ? ನೋ, ನಾಟ್ ಇಂಟ್ರೆಸ್ಟೆಡ್. ನಾನು ಕುಡಿದು ಬಂದರೆ ಗಟ್ಟಿಯಾಗಿ ಮಾತಾಡ್ತೀನಿ. ನನ್ನನ್ನು ನೋಡಿ ಯಾರಾದರೂ ಭಯಪಡಬೇಕು. ಇಲ್ಲದಿದ್ದರೆ ನಾನು ಹೆಂಡತಿನ ಹೊಡೆದಷ್ಟು ಈ ಪ್ರಪಂಚದಲ್ಲಿ ಯಾರೂ ಹೊಡೆಯಂಗಿಲ್ಲ. ಇಷ್ಟು ಕುಡಿದು ಇಷ್ಟು ಸಂತೋಷದಿಂದಿದ್ದ ನನಗೆ ಬಂದಿಲ್ಲ ಅಂದರೆ ಇನ್ಯಾರಿಗೆ ಬರುತ್ತದೆ ಬಾಬಾ? ಈ ಪರಲೋಕ ರಾಜ್ಯ ನನಗೇ ಬರುತ್ತದೆ. 1 2 3 ಕೆಂಪಂದು ನಂದೆ. ಸೈಲೆಂಟ್. ಹಾಯ್. ಆಹಾ, ಎಷ್ಟು ಚೆನ್ನಾಗಿದೆ. ನನ್ನ ಹಾಗೆ ಯಾರಾದರೂ ತಿಂತೀರಾ? ಪೋಟಿ ಇಟ್ಟರೆ ಮಾತ್ರ ನಾನೇ ಫಸ್ಟ್ ಬರ್ತೇನೆ. ಒಂದು ನಿಮಿಷ ನಿಂದಿರಿ ಫ್ರೆಂಡ್ಸ್, ತಿಂದ್ಮೇಲೆ ಮಾತಾಡ್ತೀನಿ. ನನ್ನ ಹಾಗೆ ಯಾರಾದರೂ ತಿಂತೀರಾ? ಪೋಟಿ ಇಟ್ಟರೆ ಮಾತ್ರ ನಾನೇ ಫಸ್ಟ್ ಬರ್ತೀನಿ. ನಿಮಗೆ ಗೊತ್ತಾ, ಪರಲೋಕ ರಾಜ್ಯ ಕೂಡ ನಂದೆ. ಒಂದು ವೇಳೆ ಬಂದಿಲ್ಲ ಅಂದ್ರೂ ಇಷ್ಟು ಭೂಲೋಕದಲ್ಲಿರುವಂಥ ಫುಡ್ ಐಟಮ್ಸ್ ಮಾರಾದರೂ ಸರ ನಂದೇ ಮಾಡ್ಕೊಳ್ತೀನಿ. ಪರಲೋಕ ರಾಜ ನಂದೇ. ಸ್ವಲ್ಪ ಮೇಡಮ್. ನನಗೆ ಸಾಲಲ್ಲ ಮೇಡಮ್, ನಾ ಕೊಡಲ್ಲ ಮೇಡಮ್. ನನಗೆ ಸಾಲಲ್ಲ ಮೇಡಮ್. ನಿಮಗೂ ಬೇಕಾ ಫ್ರೆಂಡ್ಸ್? ಬೇಡ, ನನಗೆ ಸಾಲಲ್ಲ, ನಿಮಗೆ ಕೊಡಲ್ಲ ನಾನು. ಸ್ವಲ್ಪ ರೀ ಮೇಕಪ್ ಹಚ್ತೀನಿ. ಬೇಡ ಮೇಡಮ್, ಜಾಸ್ತಿ ಎಷ್ಟು ಹಚ್ಚೂರು ತಿಂತೀನೇ ಇರ್ತೀನಿ. ಬೇಡ ಮೇಡಮ್, ಸ್ವಲ್ಪ ಬೇಡ. ಮೇಡಮ್ ಸೆಲ್ಫಿ ಮೇಡಮ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ನಂಬುವವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನು ಕೊಟ್ಟನು. ಸ್ತೋತ್ರ. ಪರಲೋಕದಲ್ಲಿರುವ ತಂದೆ ದೇವರೇ ಸ್ತೋತ್ರ ಸ್ವಾಮಿ. ಹೌದಪ್ಪ, ನಮ್ಮ ಕುಟುಂಬಗಳನ್ನು, ನಮ್ಮ ಗ್ರಾಮದಲ್ಲಿರುವಂಥ ಪಟ್ಟಣಗಳನ್ನು ಮುಟ್ಟಿ ಕಾಚಿ ಕಾಪಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದಪ್ಪ ಸ್ವಾಮಿ, ಇಷ್ಟರೊಳಗೆ ನಡೆಸಿ ಇನ್ನು ಮುಂದೆ ನಡೆಸಿಕೊಡು ಸ್ವಾಮಿ. ಆಮೇಲೆ
ಹೌದಮ್ಮ. ರೊಕ್ಕ ಅಲ್ಲಮ್ಮ, ಟಿಕೆಟ್ ಕೊಡಿ. ಹೌದಾ? ಈ ಹೆಸರು ನಿನ್ನ ಗ್ರಂಥದಲ್ಲಿ ಬರೆದಿಲ್ಲಮ್ಮ. ಏನು? ಇನ್ನೊಂದು ಸಾರಿ ನೋಡಮ್ಮ. ಈ ಪ್ರಪಂಚದಲ್ಲಿ ಎಷ್ಟೋ ಲಕ್ಷಾಧಿಕಾರಿ, ನನ್ನಷ್ಟು ಆಸ್ತಿ ಇದೆಯಾ? ಧನವಂತರು ಪರಲೋಕದಲ್ಲಿ ಸೇರುವುದಿಲ್ಲ. ನೀವು ಭೂಲೋಕದಲ್ಲಿ ಇದ್ದಾಗ ಎಷ್ಟು ಧನವಿದ್ದರೂ ಎಷ್ಟು ಐಶ್ವರ್ಯವಿದ್ದರೂ ಯಾವುದಿದ್ದರೂ ನಿಮಗೆ ಲಾಭವಿಲ್ಲ. ಅದಕ್ಕೆ ನಿನಗೆ ನರಕವೇ ಲೇಸು. ಈಕೆಯನ್ನು ನರಕಕ್ಕೆ ತೆಗೆದುಕೊಂಡು ನಾನು ಬರಲ್ಲ. ನಾನು ಎಷ್ಟೋ ಲಕ್ಷಾಧಿಕಾರಿ, ನಾನು ಬರಲ್ಲ. ಟಿಕೆಟ್ ತಗೋರಿ. ಲಿಪ್ಸ್ಟಿಕ್ ಅಲ್ಲಮ್ಮ, ಟಿಕೆಟ್ ಕೊಡಿ. ಅಯ್ಯೋ, ಲಿಫ್ಟಿಗೆ ಕೊಟ್ಟಿನಾ? ನಿನ್ನ ಹೆಸರು ಈ ಗ್ರಂಥದಲ್ಲಿ ಬರೆದಿಲ್ಲಮ್ಮ. ಯಾಕಮ್ಮ? ಇಲ್ಲ ನೋಡು, ನನ್ನ ಹೆಸರು ಹಂಗಿದೆ, ನೋಡಲ್ಲಿ ನೋಡು. ಅಂದವು ಮೋಸಕರವು, ಸೌಂದರ್ಯವು ವ್ಯರ್ಥವು. ಯೆಹೋವನಲ್ಲಿಯೂ ಭಯಭಕ್ತಿ ಉಳ್ಳವ ಸ್ತ್ರೀಯು ಯೆಹೋವನಲ್ಲಿ ಆನಂದ ಪಡುತ್ತಾಳೆ. ನೀನು ದೇವರಲ್ಲಿ ಇದ್ದಾಗ ನೀನು ದೇವರಿಂದ ದೂರ ಹೋಗಿದ್ದಕ್ಕೆ ನಿನಗೆ ನರಕವೇ ಲೇಸು. ಈಕೆಯನ್ನು ತೆಗೆದುಕೊಂಡು ಹೋಗಿರಿ ನರಕ. ಏ ಬೇಡ ಬೇಡ, ನನ್ನ ಮೈಕಪ್ ಹೋಗುತ್ತೆ. ಬೇಡ ಬೇಡ, ನಾ ಮೈಕಪ್ ಹಾಕ್ಕೋಬೇಕು. ಹಾಯ್ ಫ್ರೆಂಡ್ಸ್, ನಾ ಹೀಗೆ ಪರಲೋಕ ರಾಜ್ಯಕ್ಕೆ ಬಂದೀನಿ. ಫೋನ್ ಅಲ್ಲಮ್ಮ, ಟಿಕೆಟ್ ಕೊಡಿ. ಫೋನ್ ಕೊಟ್ಟಿದ್ದೇನಾ? ಈ ಗ್ರಂಥದಲ್ಲಿಯೂ ನಿನ್ನ ಹೆಸರು ಬರೆದಿಲ್ಲಮ್ಮ. ಏಕೆ ಅಮ್ಮ? ನನ್ನ ಹೆಸರು ಎದಕ್ಕಿಲ್ಲ? ಅಲ್ಲಿ ನೋಡು, ಅಲ್ಲಿ ನೋಡು. ದುಷ್ಟರ ಆಲೋಚನೆಯಲ್ಲಿ ನಡೆದೇ ಪಾಪಾತ್ಮರ ಮಾರ್ಗದಲ್ಲಿ ಕೂತುಕೊಳ್ಳದೆ ಯೆಹೋವನಲ್ಲಿಯೂ ಆನಂದ ಪಡುವವನು ಧನ್ಯನು. ನೀನು ಲೋಕದಲ್ಲಿರುವಾಗ ದುಷ್ಟರೊಡನೆಯೂ ನೀನು ಇದ್ದಿದೆ, ಲೋಕದಲ್ಲಿಯೂ ನೀನಿದ್ದಿದೆ, ಪಾಪದಲ್ಲಿ ನೀನು ಜೀವಿಸಿದೆ. ಅದಕ್ಕೆ ನಿನಗೆ ನರಕವೇ ಲೇಸು. ಈಕೆಯನ್ನು ನರಕಕ್ಕೆ ತೆಗೆದುಕೊಂಡು ಹೋಗಿ. ಬೇಡಿ ಬೇಡಿ, ನನಗೆ ಬೇಡ. ಬಾಬಾಯ್, ನಾನು ಇವಾಗೆ ಪರಲೋಕ ರಾಜ್ಯಕ್ಕೆ ಹೋಗುತ್ತಿದ್ದೇನೆ. ಕುಡಿಯುವುದಲ್ಲಮ್ಮ, ಟಿಕೆಟ್ ಕೊಡಿ. ನಿನ್ನ ಹೆಸರು ಈ ಗ್ರಂಥದಲ್ಲಿ ಬರೆದಿಲ್ಲಮ್ಮ. ಯಾಕಮ್ಮ? ಇಲ್ಲಿ ನೋಡು, ನನ್ನ ಹೆಸರು ಹಂಗೆ ಇದೆ. ಇಲ್ಲಿ ಇಲ್ಲಿ ಈ ಕಡೆ ಈ ಕಡೆ ಈ ಕಡೆ ತಿರುಗಿಸಿ, ಈ ಕಡೆ ಈ ಕಡೆ, ಅಲ್ಲಿ ನೋಡಿ, ಇಲ್ಲಿ. ತಿನ್ನುವವರು ಕುಡಿಯುವವರು ಪರಲೋಕದಲ್ಲಿ ಸೇರುವುದಿಲ್ಲಮ್ಮ. ಅದಕ್ಕೆ ನಿನಗೆ ನರಕವೇ ಲೇಸು. ಈಕೆಯನ್ನು ನರಕಕ್ಕೆ ತೆಗೆದುಕೊಂಡು ನಾನು ಹೋಗಿರಿ. ಬರಲ್ಲ, ಕುಡಿಬೇಕು ನಾನು. ನನಗೆ ದುಡ್ಡು ಕೊಡಿ. ಭೋಜನ ಅಲ್ಲಮ್ಮ, ಟಿಕೆಟ್ ಕೊಡಿ. ಓ, ನಿಮಗೆ ಟಿಕೆಟ್ ಬೇಕಾ? ನಿನ್ನ ಹೆಸರು ಈ ಗ್ರಂಥದಲ್ಲಿ ಬರೆದಿಲ್ಲಮ್ಮ. ಏನಮ್ಮ? ಇನ್ನೊಂದ್ಸತಿ ನೋಡು. ನಾ ಈ ಭೂಲೋಕದಲ್ಲಿರುವಂತ ಎಷ್ಟು ಫುಡ್ ಐಟಮ್ ತಿಂದಿನಿ. ನೋಡಮ್ಮ, ನೋಡು ಸ್ವಲ್ಪ. ತಿನ್ನುವವರು ಪರಲೋಕದಲ್ಲಿ ಸೇರುವುದಿಲ್ಲಮ್ಮ. ಅದಕ್ಕೆ ನಿನಗೆ ನರಕಕ್ಕೆ ಬಾಧ್ಯರಾಗಿದ್ದೀಯ. ನೀನು ನರಕಕ್ಕೆ ತೆಗೆದುಕೊಂಡು ಹೋಗಿ. ಫುಡ್ ಐಟಮ್ಸ್ ಇನ್ನ ತಿನ್ಬೇಕು, ಬಿಡಿ. ಟಿಕೆಟ್ ಕೊಡಿ ಅಮ್ಮ. ನಿನ್ನ ಹೆಸರು ಜ್ಯೋತಿ ಅಲ್ಲ? ಎಸ್, ಹೌದಮ್ಮ. ಈ ಜೀವಗ್ರಂಥದಲ್ಲಿಯೂ ನಿನ್ನ ಹೆಸರು ಬರೆದಿದೆ. ನೀನು ಲೋಕದಲ್ಲಿ ಇರುವಾಗ ದೇವರೊಂದಿಗೆ ನಡೆದು ದೇವರೊಂದಿಗೆ ಸೇವೆ ಮಾಡಿ ದೇವರನ್ನು ನೀನು ಆರಾಧಿಸಿದ್ದಕ್ಕಾಗಿ ಈಕೆಯನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗಿರಿ.